ಅಷ್ಟೇ ಅಲ್ಲದೇನೆ ಧನುರ್ಮಾಸದಲ್ಲಿ ಬ್ರಾಹ್ಮಣ ಭೋಜನವನ್ನು ಮಾಡಿಸುವ ಸಂಕಲ್ಪವನ್ನು ಮಾಡಿದಾಗ ಮತ್ತೆ ಮೃತನಾದ ವ್ಯಕ್ತಿಗೂ ಕೂಡ ವಿಷ್ಣುಲೋಕ ಪ್ರಾಪ್ತಿಯಾಗಿದೆ ಅಂತನ್ನುವ ಕಥೆಯನ್ನು ಹೇಳಿದ್ದಾರೆ. ಹಾಗಾಗಿ ಧನುರ್ಮಾಸ ಸೂರ್ಯನು ಧನುರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಏನು ಧನುರ್ಮಾಸ ಅಂತ ಅದಕ್ಕೆ ಕರೀತಾರಲ್ಲ, ಆ ಮಾಸಕ್ಕೆ ಬಹಳ ಮುಖ್ಯವಾದ ಮಾಸ. ಅಲ್ಲಿ ಮಾಡಿದ ಕರ್ಮಗಳಿಗೆ ಅತೀ ಹೆಚ್ಚಿನ ಪುಣ್ಯವನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಧನುರ್ಮಾಸದಲ್ಲಿ ವಿವಿಧ ದಾನಗಳನ್ನು ಮಾಡಬೇಕು ಅಂತನ್ನುವ ವಿಧಾನವನ್ನು ಕೂಡ ತಿಳಿಸ್ತಾರೆ. ಅದನ್ನು ಬ್ರಹ್ಮದೇವರು ಪ್ರಾರ್ಥನೆ ಮಾಡಿ ಕೇಳುತ್ತಾರೆ. ಧನುರ್ಮಾಸೇ ಹರೇ ಪೂಜಾಂ ಕಥಂ ಕಾರ್ಯ ಸುರೋತ್ತಮ. ಧನುರ್ಮಾಸದಲ್ಲಿ ಪರಮಾತ್ಮನ ಪೂಜೆಯನ್ನು ಹೇಗೆ ಮಾಡಬೇಕು ಅದನ್ನು ತಿಳಿಸಬೇಕು. ಪೂಜೆಯನ್ನು ಯಾವ ಸಾಮಗ್ರಿಯನ್ನು ಯಾವ ಆಚಾರಗಳಿಂದ ಯಾವ ಮಂತ್ರದಿಂದ ಮಾಡಬೇಕು ಅಂತನ್ನೋದು ಎಷ್ಟು ಮಹತ್ವದ್ದೋ ಅಷ್ಟೇ ಆಲಸ್ಯಾದಿ ಲೋಭಾದ್ವಾ ನ ಕರೋತಿ ನರಾಧಮಃ. ಆಲಸ್ಯದಿಂದ ಮತ್ತು ಈ ಪೂಜೆಯಿಂದ ನನಗೇನಾದರೂ ಸಂಪಾದನೆ ಆಗ್ತದೆ, ಈ ಪೂಜೆಯಿಂದ ನಮಗೇನಾದರೂ ಲಾಭವಾಗ್ತದೆ ಅಂತ ಲೋಭದಿಂದ ಲೋಲುಪದಿಂದ ಮತ್ತು ಪೂಜೆ ಮಾಡ್ತಾ ಇದ್ದಾಗಲೇ ಆಲಸ್ಯದಿಂದ ಯಾವಾಗ ಮುಗಿತದೋ ಯಾವಾಗ ಮುಗಿಸೋಣೋ ಅಂತನೂ ಆಲಸ್ಯಾದಿ ನಿದ್ರಾದಿಗಳಿಂದ ಪೂಜೆಯನ್ನು ಮಾಡಿದರೆ ನರಾಧಮ ರೌರವಂ ನರಕಂ ಯಾತಿ ಯಾವದಿಂದಾಶ್ಚತುರ್ದಶ. ಒಬ್ಬ ಇಂದ್ರ 14 ಇಂದ್ರಗಳು ಇದ್ದರೆ ಎಷ್ಟು ಕಾಲವೋ ಅಷ್ಟು ಕಾಲ ತಾನು ನರಕದಲ್ಲಿದ್ದು ಒದ್ದಾಡಬೇಕಾಗ್ತದೆ ಮನುಷ್ಯ. ದೇವರ ಪೂಜೆಯನ್ನು ಮಾಡಿದಾಗ ಏನು ಫಲ ಸಿಗ್ತದೆ ಅಂತ ಹೇಳಿದ್ದಾರೋ ಹಾಗೆ ಮಾಡುವಾಗ ಆಲಸ್ಯಾದಿಗಳಿಂದ ಮಾಡಿ ನಿಷ್ಠೆ ಭಕ್ತಿಯಿಂದ ಮಾಡದೇ ಇದ್ದಾಗಲೂ ಅದಕ್ಕೆ ವಿಪರೀತವಾದ ಫಲ ಸಿಗ್ತದೆ ಅಂತನ್ನುವುದನ್ನು ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಆತ್ಮಃ ಸತು ವಿಜ್ಞೇಯ ದರಿದ್ರೋ ಹಿ ನ ಸಂಶಯ. ಮತ್ತು ಅಲ್ಲಿ ಕೊಡಬೇಕಾದಂತಹ ದಾನಗಳನ್ನು ಹೇಳಿದ್ದಾರೆ. ಯದಸ್ತು ಲಭ್ಯತೆ ಏನ ತದ್ದ್ರವ್ಯಂ ತದ್ದಾತವ್ಯಂ ದ್ವಿಜಾತಗೆ ಏನೈವ ಸುಕೃತಂ ಲಬ್ಧ್ವಾ ವಿಷ್ಣುಲೋಕೆ ಮಹೀತಯೇ. ಆ ಮನುಷ್ಯ ಮೊದಲಿಗೆ ಲವಣ, ಉಪ್ಪು ಮತ್ತು ಮೆಣಸು, ಅರಿಶಿನ ಪುಡಿ, ಇಂಗು ಇವೇ ಸೇರಿದ ಪದಾರ್ಥಗಳು, ಹುಗ್ಗಿಗೆ ಬೇಕಾದ ಪದಾರ್ಥಗಳಿವೆಲ್ಲ. ಹಾಗಾಗಿ ಈ ಪದಾರ್ಥವನ್ನು ಬ್ರಾಹ್ಮಣನಿಗೆ ಕೊಡಬೇಕು, ಅದು ಶ್ರೇಷ್ಠನಾದ ಬ್ರಾಹ್ಮಣನಿಗೆ ಕೊಡಬೇಕು. ಮತ್ತು ಕೋಮಲೈಸ್ತಂಡುಲೈರ್ ದಿವ್ಯೇ ಅಕ್ಕಿದಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮನುಷ್ಯ ತಾನು ಚೆಂದಾಗಿ ಭೋಗ ಮಾಡ್ತಾನೆ, ಆದರೆ ಈ ಹೊತ್ತಿಗೆ ಈ ಮಾಸದಲ್ಲಿ ತಂಡುಲಾದಿಗಳ ದಾನವನ್ನು ಮಾಡಿದರೆ ಅವನಿಗೆ ತಂಡುಲ ಮತ್ತು ಮುದ್ಗಾನ್ನ, ಹುಗ್ಗಿಗೆ ಬೇಕಾದ ಹೆಸರುಬೇಳಿ, ಪೊಂಗಲಿಗೆ ಸಿಹಿ ಪೊಂಗಲ್, ಖಾರ ಪೊಂಗಲ್ ಅವುಗಳಿಗೆ ಬೇಕಾದಂಥ ಹೆಸರುಬೇಳಿಗಳನ್ನು ದಾನವಾಗಿ ಕೊಟ್ಟರೆ ಪ್ರಯಾಂತೆ ಗೋಘೃತೈರ್ಯುಕ್ತಂ ಮತ್ತು ಶ್ರೇಷ್ಠವಾದ ತುಪ್ಪ ಮತ್ತು ದಧಿಕಂಡ ಕೆನೆಯಾದ ಮೊಸರು, ಆ ಮೊಸರನ್ನು ಮತ್ತು ನವನೀತ ಬೆಣ್ಣೆಯನ್ನು ಕೊಡಬೇಕು, ದಾನವನ್ನಾಗಿ ಕೊಡಬೇಕು. ಉತ್ತಮವಾದ ಅಕ್ಕಿ ಮತ್ತು ಮೆಣಸು, ಲವಂಗ ಮತ್ತು ಇತ್ಯಾದಿಗಳನ್ನು, ಮುದ್ಗಾನ್ನಕ್ಕೆ ಬೇಕಾದದ್ದು ಮತ್ತು ಉದ್ದಿನಬೇಳೆ ಇತ್ಯಾದಿಗಳನ್ನು, ತುಪ್ಪ ಮತ್ತು ಮೊಸರು ಮತ್ತು ಬೆಣ್ಣೆ, ಇಷ್ಟು ದಾನವನ್ನು ಕೊಡಬೇಕು. ಇವುಗಳೆಲ್ಲ ಕೊಡಬೇಕು. ಕೊಟ್ಟು ಕೊನೆಗೆ ದಕ್ಷಿಣಾ ತಾಂಬೂಲವನ್ನು ಕೊಟ್ಟು ಹರಿತುಷ್ಟೋ ಭವೇದ್ಯದಿ, ಈ ದಾನಗಳಿಂದ ಪರಮಾತ್ಮ ಸಂತೋಷ ಪಡಬೇಕು, ಸಂತುಷ್ಟನಾಗಬೇಕು. ಸರ್ವೋಪಸ್ಕರ ಸಂಯುಕ್ತಂ ತಂಡುಲಂಚ ನಿವೇದಗೆ. ಇಲ್ರಿಪ್ಪ ನಮಗೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ, ಇಷ್ಟೆಲ್ಲ ದಾನ ಕೊಡಬೇಕಾದರೆ 1000 ರೂಪಾಯಿ ಆಗ್ತದೆ, ನಮಗೆ 2000 ರೂಪಾಯಿ ಆಗ್ತದೆ, ಅಷ್ಟೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಅಕ್ಕಿ ಒಂದೇ ಕೊಡ್ರಿ, ಅಕ್ಕಿ ಒಂದು ಕೊಟ್ಟರೆ ಸಾಕು, ಒಂದೊಂದು ಧಾನ್ಯಗಳು ಕೊಟ್ಟರೂ ಸಾಕು. ಶಕ್ತಿ ಇದ್ದವನಿಗೆ ಸಕಲವಾದ ಪದಾರ್ಥಗಳನ್ನು ಕೊಡಬೇಕು. ಕೊಡ್ಲಿಕ್ಕಾಗದೇ ಇದ್ದರೆ ಏಕೇಕಂ ನವನೀತಾದಿ ಬ್ರಾಹ್ಮಣಾನಂತು ಯೋರರಹ, ಬರೇ ಬೆಣ್ಣೆ ದಾನವನ್ನು ಕೊಡ್ರಿ, ಅದರಿಂದಲೇ ಮತ್ತು ದೇವರು ಬ್ರಾಹ್ಮಣಾಂತರ್ಯಾಮಿಯಾದ ಭಗವಂತ ಸಂತುಷ್ಟನಾಗ್ತಾನೆ. ಕೊಡ್ಲಿಕ್ಕಾಗದೇ ಇದ್ದಾಗ, ಎಲ್ಲ ಕೊಡ್ಲಿಕ್ಕಾಗ್ತಾ ಇದ್ದಾಗ ಅವಶ್ಯವಾಗಿ ಕೊಡಬೇಕು. ತೇನೈವ ಸರ್ವ ಪುಣ್ಯಾನಿ ಲಭ್ಯತೆ ನಾತ್ತ ಸಂಶಯ. ಎಲ್ಲ ದಾನವನ್ನು ಮಾಡುವ ವ್ಯಕ್ತಿ ಸಮರ್ಥನಾದಾಗ ಎಲ್ಲವನ್ನು ಕೊಟ್ಟರೆ ಏನು ಪುಣ್ಯ ಬರಬೇಕು, ಅಷ್ಟು ಕೊಡಲು ಸಮರ್ಥನಾಗದೇ ಇದ್ದ ವ್ಯಕ್ತಿ ಒಂದು ದಾನವನ್ನು ಮಾಡಿದಾಗಲೂ
ಸಕಲ ದಾನವನ್ನು ಕೊಟ್ಟ ಪುಣ್ಯ ಬರ್ತದಂತೆ. ಚಾಪ್ಯತೆ ಚ ಯದಾ ಭಾನೋ ದಂಡುಲಂಚ ಪ್ರಯಚ್ಛತಿ ಪೂರ್ಣಾಯುಷ್ಯಂ ಆಪ್ನೋತಿ ದರಿದ್ರಂಚ ವಿನಿಶ್ಯತಿ. ಪೂರ್ಣವಾದ ಆಯುಷ್ಯ ಅವನಿಗೆ ಬರ್ತದೆ ಮತ್ತು ದಾರಿದ್ರ್ಯ ನಾಶವಾಗ್ತದೆ. ಯಾವಾಗ ಇದು? ತಂಡುಲ ದಾನವನ್ನು ಮಾಡಿದಾಗ. ಮುದ್ಗಾನ್ನಂ ಚೈವ ವಿಪ್ರಾಯ ಮುರಾರೆ ಪ್ರೀತಿ ಕಾರಣಂ. ಮತ್ತು ಮುದ್ಗಾನ್ನ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ಲು ಇವುಗಳನ್ನು ದಾನ ಕೊಡೋದ್ರಿಂದ ದೇವರಿಗೆ ಅತ್ಯಂತ ಪ್ರೀತಿಕರವಾದದ್ದು. ನೋಡ್ರಿ, ಈಗೆಲ್ಲ ಬಹಳ ಚಳಿ ಚಳಿ ಇರ್ತದೆ, ದರ್ವಾಸ ಅದರೊಳಗೆ ಹೀಟ್ ಆದದ್ದು ಯಾವುದು ಅಂದರೆ ಈ ಪೊಂಗಲ್ಲೇ. ತುಪ್ಪನೂ ಹೀಟೆ, ಬೆಣ್ಣಿನೂ ಹೀಟೆ, ಈ ಎಲ್ಲ ಮೆಣಸು ಮತ್ತು ಇವೆಲ್ಲ ನಮಗೆ ದೇಹದಲ್ಲಿ ಒಂದು ಉಷ್ಣತಾ ತಂದು ಕೊಡುತ್ತದೆ. ಆ ಉಷ್ಣತಾ ಒಂದು ಹಿನ್ನೆಲೆಯೂ ಇದೆ. ಎರಡನೇದ್ದು ದೇವರಿಗೆ ಪ್ರೀತಿ ಸಾಧನ ಅಂತ ಹೇಳಿದ್ದಾರೆ. ಅದು ದೇವರಿಗೆ ನೇರವಾಗಿ ನಾವು ಸಮರ್ಪಣೆ ಮಾಡಲಿಕ್ಕೆ ಆಗದೇ ಇದ್ದಾಗ ಬ್ರಾಹ್ಮಣನ ದ್ವಾರ ನಾವು ಇದನ್ನು ಸಮರ್ಪಣೆ ಮಾಡಬೇಕು, ಮಾಡಿ ದೇವರ ಪ್ರೀತಿಯನ್ನು ಸಂಪಾದಿಸಬೇಕು ಅಂತನ್ನುವ ಅಭಿಪ್ರಾಯ ಇಲ್ಲಿ ಪಡ್ತಾ ಇದ್ದಾರೆ. ಮುದ್ಗಾನಂಚೈವ ವಿಪ್ರಾಯ ಮುರಾರೇ ಪ್ರೀತಿ ಕಾರಣಂ ಮುರಾರಾರಿ ಲೋಕಮಾಪ್ನೋತಿ ಬ್ರಹ್ಮಹತ್ಯಾ ಕೃತೆ ಪಿಚ. ಬ್ರಹ್ಮಹತ್ಯಾವನ್ನು ಮಾಡಿದ್ದರೂ ಕೂಡ ಅವನು ದೇವರ ಪ್ರೀತಿಯನ್ನು ಸಂಪಾದನೆ ಮಾಡ್ತಾನೆ. ನವನೀತಂಚಯೋ ದದ್ಯಾತ್ ಶ್ರೀಕೃಷ್ಣ ಪ್ರೀತಯೇ ಸುತ. ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತಿಯಾದದ್ದು ಬೆಣ್ಣೆ. ಆ ಬೆಣ್ಣೆ ದಾನವನ್ನು ಮಾಡೋದರಿಂದ ಪರಮಾತ್ಮನಿಗೆ, ಕೃಷ್ಣನಿಗೆ ಪ್ರೀತಿ ಆಗ್ತದೆ. ಕೃತಭಾರೇ ಪಾದಮೂಲಂ ದಧಿಕಂಡಂಚ ಯೋದದ್ಯಾತ್ ವೈಷ್ಣವಾಯ ದ್ವಿಜೋತ್ತಮೆಯ. ಮೊಸರು ದಾನ ಮಾಡಿದರೆ ಸರ್ವ ಪಾಪ ವಿನಿರ್ಮುಕ್ತ. ಎಲ್ಲ ಇಲ್ಲಿ ಅನುಸಂಧಾನವನ್ನು ಮಾಡ್ತಾ ಹೇಳ್ತಾರೆ. ದಧಿಖಂಡವನ್ನು ದಾನ ಮಾಡಬೇಕಾದಾಗ ಕೃಷ್ಣನನ್ನು ನೆನೆಸಬೇಕು. ಮುದ್ಗಾನ್ನವನ್ನು ಅಥವಾ ಹೆಸರುಬೇಳೆ ಅಕ್ಕಿಗಳನ್ನು ದಾನವನ್ನು ಕೊಡಬೇಕಾದಾಗ ದೇವರನ್ನೇ ನೆನೆಸಬೇಕು. ನೆನೆಸಿ ಬ್ರಾಹ್ಮಣನಿಗೆ ಹಾಕಿದಾಗ ಆ ದಾನದ ಫಲ ಅನಾಯಾಸವಾಗಿ ಬರ್ತದೆ, ಇಲ್ಲದೇ ಇದ್ರೆ ಬರುವುದಿಲ್ಲ. ಮತ್ತು ಸರ್ವಪಾಪ ವಿನಿರ್ಮುಕ್ತೋ ವಿಷ್ಣು ಲೋಕಂಸ ಗಚ್ಚತಿ. ಕೇವಲ ದಧಿಖಂಡವನ್ನು ಕೊಡೋದರಿಂದ ಅವನಿಗೆ ಆ ಮುಕ್ತಿ ಹೋಗಬೇಕಾದ ಯಾವ ವಿಘ್ನಗಳವೋ ಆ ವಿಘ್ನಗಳು ನಾಶವಾಗ್ತದೆ ಅಂತನೂ ಅಭಿಪ್ರಾಯ. ಮಾಶಂತು, ಇನ್ನು ಉದ್ದಿನ ಬೇಳೆ ಅವು ಕೂಡ ಹೀಟಿ ಅದು. ಹಾಗಾಗಿ ಉದ್ದಿನ ಬೇಳೆಯನ್ನು ದಾನ ಕೊಡೋದರಿಂದ ಗ್ರಹ ಪೀಡಾದಿ ನಾಶನಂ. ನಮಗೆ 9 ಗ್ರಹಗಳ ಪೀಡೆ ಇರ್ತದೆ, ಆ ಪೀಡ ಎಲ್ಲ ನಾಶವಾಗ್ತದೆ. ತೇನೈವ ಮೋಕ್ಷಮಾಪ್ನೋತಿ ನಾತ್ರ ಕಾರ್ಯ ವಿಚಾರಣ ಕೂಗಿ ಫಲೈರ್ಸಮಾಯುಕ್ತಂ ನಾಗಾವಲ್ಯ ಧನೇರ್ಯುತಂ. ತಾಂಬೂಲವನ್ನು ದಾನ ಕೊಡಬೇಕು ಅಂತ ಹೇಳಿದ್ದಾರೆ. ಕೇವಲ ವಿಳೆದೆಲೆ ಅಡಿಕೆ ಇಷ್ಟೇ ಅಲ್ಲ, ತಾಂಬೂಲ ಅಂತಂದರೆ ಬಿಡ ಅಂತ ಕರೀತಾರೆ. ಅದಕ್ಕೆಲ್ಲ ಕರ್ಪೂರಾದಿಗಳಿಂದ ಸಂಯುಕ್ತವಾದ ತಾಂಬೂಲವನ್ನು ದಾನ ಮಾಡಿದರೆ ಅವನಿಗೆ ರೋಗಿ ದತ್ವ ಆರೋಗ್ಯಸ್ಯ. ನೋಡ್ರಿ, ಇದೆಷ್ಟು ಸಣ್ಣದಾದ ಖರ್ಚಿದೆ, ಆದರೆ ಎಷ್ಟು ನಮಗೆ ಫಲ ಹೆಚ್ಚು ಸಿಗ್ತದೆ ಅಂದರೆ, ಎಂಥ ರೋಗನಾದವನು, ರೋಗಿಯಾದ ವ್ಯಕ್ತಿಗೂ ಈ ತಾಂಬೂಲವನ್ನು ದಾನ ಕೊಡೋದರಿಂದ ಅವನ ರೋಗ ನಾಶವಾಗ್ತದಂತೆ. ಅವನಿಗೆ ಬೇಕಾದಷ್ಟು ರೋಗ ಬಂದಿರಲಿ, ಭಕ್ತಿಯಿಂದ ಹೇಳಿದ ಅನುಷ್ಠಾನವನ್ನು ಬ್ರಾಹ್ಮಣರು ಕೇಳಿ, ಗುರುಗಳಿಗೆ ದೇವತೆಗಳಿಗೆ ಕೇಳಿ, ನಿಮ್ಮ ಮನೆಯಲ್ಲಿ ಮಾಡಿರುತ್ತಲ್ಲ ಹಂಗೆ ತಾಂಬೂಲ ಮಾಡಿ ಕೊಟ್ಟರೆ ಸಂತೋಷ ಪಡುವಂತೆ ತಾಂಬೂಲ ಇದ್ದರೆ ಅವನಿಗೆ ರೋಗದಿಂದ ಮುಕ್ತನಾಗ್ತಾನಂತೆ. ಹಿಂದಿನ ಕಾಲದಲ್ಲೆಲ್ಲ ಮತ್ತು ಹಣ ಇಲ್ಲದೆ ಇದ್ದವರು, ಯಾವ ವೈದ್ಯರು ಇಲ್ಲದೆ ಇದ್ದವರು ಅಥವಾ ನಾಡಿ ವೈದ್ಯರು ಎಲ್ಲ ಇದನ್ನೇ ತಿನ್ನಿಸ್ತಾ ಇದ್ರು. ಆಗ ಅವನಿಗೆ ಚಾಪ್ಯತೆ ಚ ಯಥಾ ಭಾನೋ ಯೋದದ್ಯಾತ್ ಕಂಬಲಂ ದ್ವಿಜೆ. ಬಹಳ ಥಂಡಿಯಾದ ಕಾಲ ಇದು. ಹಾಗಾಗಿಯೇ ಧನುರ್ಮಾಸಕ್ಕೆ ಇಷ್ಟು ಪ್ರಾಶಸ್ತ್ಯ. ವೈಶಾಖ ಮಾಸ, ಜ್ಯೇಷ್ಠ ಮಾಸ ಅಥವಾ ಈ ಫಾಲ್ಗುಣ ಮಾಸ ಇತ್ಯಾದಿಗಳಲ್ಲಿ ಮಾಡಿದರೆ ಧನುರ್ಮಾಸಕ್ಕೇನು ಪ್ರಶಸ್ತಿ ಇದೇನು? ಆಗಂತೂ ಸೆಕಿನೇ ಇರ್ತದೆ, ಮಲ್ಕೊಳ್ಳೋದೇ ಮತ್ತು ರಾತ್ರಿ ನಿದ್ದೆ ಹತ್ತಿರೋದಿಲ್ಲ. ಹಾಗಾಗಿ 3:30-4 ಸುಮಾರಿಗೆ ಮುಂಜಾನೆಗೇನೆ ಥಂಡಿ ಶುರು ಆಗ್ತದೆ. ಆವಾಗೇ ಫ್ರೆಶ್ ಆಗಿ ಸ್ನಾನ ಮಾಡಿ ಮಲ್ಕೊಂಡ್ಬಿಟ್ರೆ ಪುಣ್ಯ ಬರ್ತದೇನು? ಇಲ್ಲ. ಅದಕ್ಕಾಗೇ ಈ ಧನುರ್ಮಾಸದಲ್ಲಿ ಅತ್ಯಂತ ಥಂಡಿ, ಆ ಥಂಡಿ ಕಾಲದಲ್ಲೇನೆ ದೇಹ ದಂಡನ ಆಗಬೇಕು, ದೇಹ ದಣಿಸಬೇಕು. ಅಂದಾಗ ದೇವರು ಸಂತೋಷ ಪಡ್ತಾನೆ. ಆರಾಮಾಗಿ ಮತ್ತು ಬಿಸಿನೀರು ಸ್ನಾನ ಮಾಡೇನೆ ದೇವರು ಪೂಜೆ ಮಾಡ್ತಾನಂದ್ರೂ ದೇವರು ಸಂತೋಷ ಪಡ್ತಾನೆ. ಆದರೆ ಥಂಡಿಯಲ್ಲಿ ಮತ್ತು ಸ್ನಾನ ಮಾಡಿ ಯಾಕೆ ಬದರಿಗೆ ಹೋಗಿ ಬಂದರೆ ಹೆಚ್ಚು ಪುಣ್ಯ ಇದೆ. ಮತ್ತೆ ಅಷ್ಟು ದೊಡ್ಡ ಬೆಟ್ಟ, ಅಲ್ಲಿ ಹೋಗಲಿಕ್ಕೆ ಅಸಾಧ್ಯ ಆದ ಶೀತ ಜಲ, ಅಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡ್ಕೊಂಡವನು ಧನ್ಯ. ಯಾಕೆ? ದೇಹಕ್ಕೆ ಅಷ್ಟು ಶ್ರಮ ಇದೆ ಅಲ್ಲಿ ಹೋಗಿ ಬರಲಿಕ್ಕೆ. ಅನುಸಂಧಾನಾದಿಗಳು ಹೆಚ್ಚು, ಜಪತಪಾದಿಗಳು, ಅನುಷ್ಠಾನ, ಪಾರಾಯಣ, ಶ್ರವಣ ಮಾಡ್ತಾ ಹೋದೆ ಅಂತೂ ಇನ್ನೂ ಹೆಚ್ಚಿನ ಪುಣ್ಯ ಬರ್ತದೆ.
ಹೇಳುವ ತಾತ್ಪರ್ಯ ದೇಹ ದಂಡಿಸಬೇಕು, ಅದನ್ನು ಈ ಕಾಲದಲ್ಲಿ ಮಾಡಬೇಕು. ಹಾಗಾಗಿ ಈ ದೇಹ ದಂಡಿಸುವ ಬ್ರಾಹ್ಮಣರಿಗೆ ನೀವು ಕಂಬಲಿ ದಾನವನ್ನು ಮಾಡಿದರೆ ಅಪಮೃತ್ಯು ಕಾಲಮೃತ್ಯ, ಅಪಮೃತ್ಯು ಪರಿಹಾರ, ಕಾಲಮೃತ್ಯು ಪರಿಹಾರವಾಗ್ತದೆ. ವಸ್ತ್ರದಾನಂತೂ ಯೋದದ್ಯ, ದಿನ ಧೋತ್ರ ವಸ್ತ್ರ ಇತ್ಯಾದಿಗಳನ್ನು ಅಥವಾ ಅವರು ಉಟ್ಕೊಳ್ಳುವಂತಹ ಬಟ್ಟೆಗಳನ್ನು ದಾನ ಕೊಟ್ಟರೆ ಆಗ ದದ್ಯ ಶೀತಾರ್ಥ ಯದ್ವಿಜಾತಮ ತಸ್ಯ ಪುಣ್ಯಫಲಂ ವಕ್ತುಂ ನಾಹಂ ಶಕ್ನೋಸ್ಮಿ ಮಾನವ. ದೇವರು ಹೇಳ್ತಾ ಇದ್ದಾನೆ ಎಷ್ಟು ಪುಣ್ಯ ಬರ್ತದೆ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ ಬಹಳ ಶ್ರೇಷ್ಠವಾದ ದಾನ ಅಂತ ಹೇಳಿದ್ದಾರೆ. ವಸ್ತ್ರದಾನಕ್ಕೆ ಪುಣ್ಯ ಬಹಳ ಇದೆ, ಅದಕ್ಕಿಂತ ಹೆಚ್ಚು ಅನ್ನದಾನಕ್ಕಿದೆ, ಅದಕ್ಕಿಂತ ಹೆಚ್ಚು ವಿದ್ಯಾದಾನಕ್ಕೆ ಇದೆ. ಈ ದಾನಗಳಿಗಿದ್ದಷ್ಟು ಫಲ ಇನ್ಯಾವುದಕ್ಕೂ ಇಲ್ಲ. ತಸ್ಯ ಪುಣ್ಯಫಲಂ ವಕ್ತುಂ ನಾಹಂ ಶಕ್ನೋಸ್ಮಿ ಮಾಧವ ಊರ್ಣಮಸ್ತಂತು ಯೋ ದದ್ಯಾತ್. ಹೀಗೆ ತಸ್ಯ ಪುಣ್ಯಫಲಂ ವಕ್ತುಂ ನಾಹಂ ಶಕ್ತೋಸ್ಮಿ ಮಾನವ ಅಂತ ಹೇಳಿ ಆ ಪರಮಾತ್ಮ ಮತ್ತು ಕೂಷ್ಮಾಂಡ ಕುಂಬಳಕಾಯಿ ದಾನ ಕೊಡಬೇಕು ಅಂತ ಹೇಳಿದ್ದಾರೆ ಧನುರ್ಮಾಸದಲ್ಲಿ. ಕೂಷ್ಮಾಂಡ ದಾನಂ ಕುರ್ಯಾಚ್ಚ ಚಾಪ್ಯತೆ ಭಾಸ್ಕರೇ ಸತಿ ತಸ್ಯ ಸಂತತೇರ್ಹಾನಿ. ಕೂಷ್ಮಾಂಡ ದಾನ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಮ್ಮ ಸಂತತಿ ಹಾನ ಆಗೋದಿಲ್ಲ. ನಮಗೆ ಮಕ್ಕಳಾಗ್ತಾರೆ, ಅವನಿಗೂ ಮಕ್ಕಳಾಗ್ತಾರೆ, ಅವನಿಗೂ ಮಕ್ಕಳಾಗ್ತಾರೆ, ಅವನಿಗೂ ಮಕ್ಕಳಾಗ್ತಾರೆ. 4 ಜನರೇಷನ್ ಮಕ್ಕಳಾಗಿ ಅವನಿಗೆ ಮುಂದೆ ಮಕ್ಕಳೇ ಆಗಲಿಲ್ಲ ಅಂದರೆ ಏನು ಮಾಡೋದು? ಹಾಗೆ ಆಗದೇ ಇದ್ದಂತೆ ಆಗ್ತದೆ ಈ ಕಾಲದಲ್ಲಿ ಕೂಷ್ಮಾಂಡ ದಾನ ಕೊಡೋದ್ರಿಂದ ಧನುರ್ಮಾಸದಲ್ಲಿ. ಇನ್ನು ತೆಂಗಿನಕಾಯಿ ದಾನ ಕೊಡೋದ್ರಿಂದ ಏನು ಫಲ ಬರ್ತದೆ? ನಾರಿಕೇಲ ಫಲಂ ಚೈವ ವಿಪ್ರವರ್ಯ ಯಧೀಮತೆ ಸಪ್ತ ಜನ್ಮ ಭವೇ ದ್ವಿಪ್ರೋಧಾನ್ಯೋ ವೇದಪಾರಗ. ಒಂದು ತೆಂಗಿನಕಾಯಿ ದಾನ ಕೊಡೋದ್ರಿಂದ 7 ಜನ್ಮದಲ್ಲಿ 7 ಜನ್ಮ ವಿಪ್ರನಾಗ್ತಾನೆ. ವಿಪ್ರನಾಗಿಯೂ ದರಿದ್ರನಾಗುವುದಿಲ್ಲ, ಬಡವನಾಗುವುದಿಲ್ಲ, ಶ್ರೀಮಂತನೇ ಆಗ್ತಾನೆ ಮತ್ತು ವೇದವನ್ನು ತಿಳಿದವನಾಗ್ತಾನೆ. ಒಂದು 45 ರೂಪಾಯಿ 50 ರೂಪಾಯಿ ತೆಂಗಿನಕಾಯಿ ದಾನ ಕೊಡೋದ್ರಿಂದ. ಅದಕ್ಕೆಲ್ಲ ಹಿಂದೆ ಮುಂದೆ ಎಲ್ಲ ಇದೆ, ಅದನ್ನು ಕೇಳಿ ತಿಳಿದು ಆಮೇಲೆ ದಾನ ಕೊಡಬೇಕು. ಒಂದು ತೆಂಗಿನಕಾಯಿ ದಾನದಿಂದ 7 ಜನ್ಮ ಬ್ರಾಹ್ಮಣ ಆಗ್ತಾನೆ ಅಂದರೆ ಎಲ್ಲರೂ ಕೊಡ್ತಾರೆ, ಅದೇನು ಸಮಸ್ಯೆ ಅಲ್ಲ. ಅದಕ್ಕೆ ಹಿಂದೆ ಮುಂದೆ ಎಲ್ಲ ಇದೆ, ಅದನ್ನು ತಿಳಿದು ದಾನ ಕೊಡಬೇಕು. ಅಂತೂ ತೆಂಗಿನಕಾಯಿ ದಾನ ಕೊಡೋದ್ರಿಂದ ಇಷ್ಟು ಫಲ ಇದೆ ಅಂತೂ ಇಲ್ಲದೇ ಇದ್ರೆ ಯಾಕೆ ಹೇಳ್ತಾ ಇದ್ರು? ಮೋಸ ಮಾಡ್ಲಿಕ್ಕೆ ಹೇಳ್ತಾರ? ಇಲ್ಲ, ಅದನ್ನು ಮಾಡೋ ರೀತಿಯಲ್ಲಿ ಮಾಡಬೇಕು. ಕುಲೈಶ್ಚ ಸಪ್ತಭಿರ್ಯುಕ್ತೋ ದೇವತೆ ವಿಷ್ಣು ಮಂದಿರೈ ತಸ್ಮಾ ದಾನಂ ಪ್ರಶಂಸಂತಿ. ಹಾಗಾಗಿ ಈ ದಾನಕ್ಕೆ ಬಹಳ ಪ್ರಶಂಸೆಯನ್ನು ಮಾಡಿದ್ದಾರೆ. ಎಲ್ಲ ದಾನಗಳನ್ನು ಕೊಡಬೇಕು ಅಂತ ಎಲ್ಲ ಪುರಾಣಗಳಲ್ಲಿ ಶಾಸ್ತ್ರದಲ್ಲಿ ಬರ್ತದೆ. ಆದರೆ ದಾನವನ್ನು ಕೊಡೋದರಿಂದ ಏನು ಫಲ ಇದೆ ಅಂತನ್ನೋದು ಧನುರ್ಮಾಸದಲ್ಲಿ ಮಹಾತ್ಮ್ಯದಲ್ಲಿ ಬರ್ತದೆ. ಹಾಗಾಗಿ ಅವಶ್ಯವಾಗಿ ಮನುಷ್ಯ ತಾನು ದಾನವನ್ನು ಕೊಡಬೇಕು. ಮತ್ತು ಇಲ್ಲಪ್ಪ ನನಗೆ ಧನುರ್ಮಾಸದಲ್ಲಿ ಮುಂಜಾನೆ ಎದ್ದು ಎಲ್ಲ ಸಾಮಗ್ರಿಯನ್ನು ಹೊಂದಿಸಿ ಎಲ್ಲರನ್ನು ಸೇರಿಸಿ ಬಂಧು ಬಾಂಧವರನ್ನು ಸೇರಿಸಿ ಉಳಿದವ್ರನ್ನೆಲ್ಲ ಕರೆದು ನಮಗೆ ಊಟಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂದರೆ ಆವಾಗ ಏನು ಮಾಡಬೇಕು ಅಂದದಕ್ಕೆಲ್ಲದಕ್ಕೂ ಉಪಾಯವನ್ನು ಹೇಳ್ತಾರೆ. ಬ್ರಹ್ಮೋವಾಚ ಹರೇ ಪ್ರೀತಿ ವಿಧಾನಾರ್ಥಂ ಬ್ರಾಹ್ಮಣಾನಾಂ ನಿಮಂತ್ರಣಂ. ಬ್ರಾಹ್ಮಣರಿಗೆ ಮೊದಲಿಗೆ ಕರೆಯುವ ಸಂಕಲ್ಪ ಮಾಡಬೇಕು ನಾವು. ಬ್ರಾಹ್ಮಣ ಅವನು ನೀನು ನಮ್ಮ ಮನೆಗೆ ಊಟಕ್ಕೆ ಕರಿಬೇಕು ಅಂತ ವಿಚಾರ ಮಾಡಿದರೆ ಸಾಕು, ದೇವರು ನಮಗೆ ಆ ಸಂಕಲ್ಪಕ್ಕೆ ಆಗೋದಿಲ್ಲ ಬಿಡ್ರಿ, ಥಂಡಿ ಅದ ಬಿಡ್ರಿ, ಆಗೋದಿಲ್ಲ ಬಿಡ್ರಿ ಅಂತ ನಾವು ಆಗೋದಿಲ್ಲ ಅಂತ ಅನ್ಕೊತ್ಕೊಟ್ರೆ ದೇವರು ಮಾಡಿಸೋದೇ ಇಲ್ಲ. ಹಾಗಾಗಿ ಮೊದಲಿಗೆ ಸಂಕಲ್ಪವನ್ನು ಮಾಡಬೇಕು. ಪರಸ್ಮಿನ್ನೇವ ಇದೆ ತ್ಯಕ್ತಂ ಇತ್ಯುಕ್ತಂತ ಸುರೋತ್ತಮ ಅನುಕೂಲೋ ಗೃಹೇ ನಾಸ್ತಿ. ಮನೆಯೊಳಗೆ ಮಾಡ್ಲಿಕ್ಕೆ ಅನುಕೂಲ ಇಲ್ಲ, ಏನು ಮಾಡಬೇಕು? ಅದಕ್ಕೆಲ್ಲ ಪ್ಲ್ಯಾನ್ ಹೇಳ್ತಾರೆ, ಅದಕ್ಕೆಲ್ಲ ಅನುಕೂಲತೆಗಳನ್ನು ಹೇಳ್ತಾರೆ. ಏತದ್ ಬ್ರೂಹಿ ಭಾಗ ಸರ್ವಜ್ಞೋಸಿ ಸುರೋತ್ತಮ. ಹಂಸೋವಾಚ ಬ್ರಹ್ಮ ಈ ಪ್ರಶ್ನೆ ಕೇಳಿದರೆ ಸಾಮಾನ್ಯ ನಮಗೆಲ್ಲ ಪ್ರಶ್ನೆ ಬರ್ತದಲ್ಲ, ಆ ಪ್ರಶ್ನೆಯನ್ನು ನಮ್ಮ ಪರವಾಗಿ ಬ್ರಹ್ಮದೇವರು ಪರಮಾತ್ಮನಿಗೆ ಕೇಳಿದ್ದನ್ನು ಸೂತಾಚಾರ್ಯರು ಸುಖಾಚಾರ್ಯ ಹೇಳ್ತಾರೆ. ಬ್ರಾಹ್ಮಣಾನ್ ಬ್ರಹ್ಮ ಆಹೂಯ ನಿಮಂತ್ರಯತಿ ಸತ್ತಮ ತಸ್ಮಾಚ್ಚ ದ್ವಿಗುಣಂ ಪುಣ್ಯಂ ಗೃಹಂ ಗತ್ವಾ ನಿಮಂತ್ರಿತ್ವೇ. ಬ್ರಾಹ್ಮಣನಾದವನಿಗೆ ಬ್ರಾಹ್ಮಣನ್ ಗೃಹಮಾಹೂಯ ನಿಮಂತ್ರಯತಿ ಸತ್ತಮ ತಸ್ಮಾಚ್ಚ ದ್ವಿಗುಣಂ ಪುಣ್ಯಂ ಗೃಹಂ ಗತ್ವಾ ನಿಮಂತ್ರಯ. ನಾವು ಬ್ರಾಹ್ಮಣನಿಗೆ ಮನೆಗೆ ಹೋಗಿ ಆಮಂತ್ರಣ ಕೊಟ್ಟು ಮನೆಗೆ ಬರ್ರಿ ಅಂತ ಹೇಳಿ ಕರೆದರೆ ನಾವು ಮಾಡುವಂತಹ ಕೆಲಸಕ್ಕೆ 2 ಪಟ್ಟು ಹೆಚ್ಚು ಪುಣ್ಯ ಬರ್ತದೆ. ಹಾಗಾಗಿ ಆ ಸಂಪ್ರದಾಯದ ನಮ್ಮಲ್ಲಿ ಏನೇ ಕಾರ್ಯಕ್ರಮ ಇದ್ದರೂ ನಾವು ಮನೆಗೆ ಹೋಗಿ ಬ್ರಾಹ್ಮಣನಿಗೆ ಸ್ವಾಗತ ಮಾಡಿ ಮನೆಗೆ ಬರಬೇಕು ಅಂತ ಆಮಂತ್ರಣ ಕೊಡ್ತೇವೆ. ತದ್ವಚಚ್ಚ ಭೋಜಂ ಜಜ್ಞೆ ಇತಿ ವಿದ್ಧಿ ಸುರೋತ್ತಮ ಪಾಕಂ ಕೃತ್ವಾ ಬ್ರಾಹ್ಮಣಸ್ಯ ದತ್ವಾ ಪುಣ್ಯಂ ಚ ಲಭ್ಯತೆ. ಪಾಕವನ್ನು ಮಾಡಿ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಬೇಕು. ತಸ್ಮಾಚ್ಚ ದ್ವಿಗುಣಂ ಪುಣ್ಯಂ ಸ್ವಯಂ ಪಾಕೇ ಚ ಕೃತೆ ಸತಿ. ಇಲ್ಲಪ್ಪ ಅವನು ನಿಮ್ಮ ಕೈಯಿಂದ ಊಟನೇ ಮಾಡೋದಿಲ್ಲ, ಕೆಲವರು ಇರ್ತಾರೆ
ಕೆಲವರು ಕೈಯಿಂದ ನೀವು ಅಷ್ಟು ಶುದ್ಧರೇ ಆಗಿಲ್ಲ, ನೀವತ್ತೊಂದು ದಿವಸ ಮಡಿ ಮಾಡ್ತೀರಿ, ದಿವಸ ಮಡಿ ಮಾಡ್ತೀರಾ, ದಿವಸ ಗುರುಮಂತ್ರ ಮಾಡ್ತೀರಾ, ದಿವಸ ಗಾಯತ್ರಿ ಮಂತ್ರ ಜಪ ಮಾಡ್ತೀರಾ, ಮಾಡೋದಿಲ್ಲ. ಅಂದಮೇಲೆ ನೀವು ಅಷ್ಟು ಶುದ್ಧನೇ ಇಲ್ಲ ಅಂದಮೇಲೆ ನಿಮ್ಮ ಕಡೆಯಿಂದ ಒಂದು ದಿವಸ ನಿಮ್ಮ ದಕ್ಷಿಣೆ ಸಲುವಾಗಿ ನಾನು ಯಾಕೆ ನನ್ನ ಆಚಾರ ವಿಚಾರಗಳನ್ನು ಬಿಡಬೇಕು, ನಾನು ಊಟ ನಿಮ್ಮ ಕೈಯಿಂದ ಮಾಡೋದಿಲ್ಲ. ಸ್ವಾಮಿ ಮತ್ತು ಹಾಗಾದರೆ ಆಮಂತ್ರಣ ಕೊಟ್ಟಿದ್ದೇವೆ ಏನು ಮಾಡಬೇಕು, ನೀವು ನನಗೆಲ್ಲ ಸಾಮಾನು ಒದಗಿಸ್ಕೊಡ್ರಿ, ನಾನು ಅಡಿಗೆ ಮಾಡ್ಕೊಳ್ತೇನೆ ಅಂತ ಹೇಳಿ ಸ್ವಯಂ ಪಾಕಿಯಾದವನು ಹೇಳಿದಾಗ ಆ ಯಜಮಾನನ ಹೆಂಡತಿ ತಾನು ಆ ಸ್ವಯಂ ಪಾಕಿಯಾದವನಿಗೆ ಎಲ್ಲ ಸಾಮಗ್ರಿಯನ್ನು ಹೊಂದಿಸಿಕೊಡಬೇಕು. ಇದರಿಂದ ತಾನು ಊಟಕ್ಕೆ ಹಾಕಿದಾಗ ಏನು ಪುಣ್ಯ ಬರಬೇಕು ಅದಕ್ಕಿಂತ ಹೆಚ್ಚಿನ 2 ಪಟ್ಟು ಪುಣ್ಯ ಜಾಸ್ತಿ ಬರ್ತದಂತೆ. ಹಾಗಾದರೆ ಚಲೋನೇ ಆಯ್ತಲ್ಲ. ಬ್ರಾಹ್ಮಣನಿಗೆ ಕರೆಯುವುದು, ಸ್ವಾಮಿ ನಾವೆಲ್ಲ ನಿಮ್ಗೆ ಸಾಮಾನು ಕೊಡ್ತೀವಿ, ನೀವು ಅಡುಗೆ ಮಾಡಿಕೊಡ್ರಿ. ಈಗಿನ ಬ್ರಾಹ್ಮಣರಲ್ಲ ಅನಿಸ್ತಾರೆ, ಅವ್ರೇನು ಕೊಡ್ತಾರೆಲ್ಲ ಮಾಡ್ತಾರೆ. ಆಗಿನ ಬ್ರಾಹ್ಮಣರು ಹಾಗಿಲ್ಲ, ಅಷ್ಟೊತ್ತೆ ಸ್ನಾನ ಮಾಡಿಸ್ತಾರೆ, ಅಷ್ಟು ಸತಿ ಒದ್ದಿ ಉಡಿಸ್ತಾರೆ, ಅಷ್ಟು ಕಿರಿಕಿರಿ ಮಾಡ್ತಾರೆ ಅವರೆಲ್ಲ ಮಡಿವಂತರು. ಅಷ್ಟೆಲ್ಲ ಕಿರಿಕಿರಿ ಮಾಡಿಸಿ ಅವನಿಗೆ ಸಿಟ್ಟಿಗೆ ಬರದೇ ಇದ್ದಂತೆ, ಅವನ ಮೇಲೆ ಸಿಟ್ಟಿಗೆ ಬರದೇನೆ ಸಮಾಧಾನದಿಂದ ಅವನಿಗೆ ಸಂತೋಷಪಡಿಸಿ ನಾವು ಅವನು ಮಾಡಿದ ಅಡಿಗೆಯನ್ನು ಅವನಿಗೆ ಊಟಕ್ಕೆ ನಾವು ಮಾಡಿಸಿ ಹಾಕಬೇಕು. ಇದು ಮಾಡೋದು ಬಹಳ ಕಠಿಣ ಇದೆ. ಅದಕ್ಕಾಗಿ ಹೇಳ್ತಾರೆ, ಸ್ವಯಂ ಪಾಕಿಯಾದ ಬ್ರಾಹ್ಮಣ ಅವನಿಗೆ ಬಾವಿ ನೀರೇ ಬೇಕು, ಇಷ್ಟು ಒದ್ದಿನೇ ಬೇಕು, ಅವನ ಜೊತೆಗೆ ಇರಬೇಕು, ಆ ಪಾತ್ರೆಗೆ ಇಂಥದ್ದೇ ಇರಬೇಕು, ಎಲ್ಲ ಒಂದು ತಕರಾರು ಇರ್ತದೆ. ಅಂದರೆ ಅವನ ನಿಯಮ, ತಕರಾರು ಅನ್ಬಾರದು, ಅದಕ್ಕೆ ಅವನ ನಿಯಮಗಳು ಇರ್ತವೆ. ಆ ನಿಯಮಕ್ಕೆ ಅನುಗುಣವಾಗಿ ನಾವು ಅಡುಗೆ ಮಾಡಿ ಹಾಕೋದೇ ಚಲೋ ಅನ್ನಿಸ್ತದೆ. ಹಾಗಾಗಿ 2 ಪಟ್ಟು ಪುಣ್ಯ ಹೇಳಿದ್ದಾರೆ. ತಸ್ಮಾತ್ ದ್ವಿಗುಣಂ ಪುಣ್ಯಂ ಗೃಹಂ ಗತ್ವಾ ಸಮೀಪ, ಅದಕ್ಕಿಂತಲೂ 2 ಪಟ್ಟು ಹೆಚ್ಚು ತಸ್ಮಾತ್ ಅಷ್ಟಗುಣಂ ಪುಣ್ಯಂ ಗೃಹಂ ಗತ್ವಾ ಸಮೀಪತಃ. ನಾವೇ ಇಲ್ಲ ಬೇಡಪ್ಪ, ನಮ್ಮ ಮನೆಯೊಳಗಿದ್ದ ಸಾಮಗ್ರಿ ಇಡ್ಲಿ ಒಲಿ ಅಡಿಗೆ ಸಾಮಾನೆಲ್ಲ ತೊಗೊಂಡು ಹೋಗಿ ಅವನ ಮನೆಗೆ ಹೋಗ್ಬಿಡೋದು. ಬ್ರಾಹ್ಮಣನ ಮನೆಗೆ ಹೋಗಿ ಅಲ್ಲೇನೆ ಎಲ್ಲ ಅಡಿಗೆ ಮಾಡಿ ಅವನಿಗೆ ಊಟಕ್ಕೆ ಹಾಕಿ ಮತ್ತೆ ಆ ಎಲ್ಲ ಮಾಡಿದ ಸಾಮಗ್ರಿಗಳನ್ನು ತೆಗೆದುಕೊಂಡು ಸ್ವಚ್ಛ ಮಾಡಿ ಅವರಿಗೆ ಸಮಾಧಾನಗೊಳಿಸಿ ಹೊರಗೆ ಬರೋದು. ನಮ್ಮ ಮನೆಯಲ್ಲಿ ಅನಾನುಕೂಲ ಭಾಳ ಅದ ರೀ, ಮಡಿ ಮೇಲೆ ಗಡ್ಸೋ ಚಲೋ ಆಗೋದಿಲ್ಲ, ನಿಮ್ಮ ಮನೆಯಲ್ಲಿ ಬಾವಿ ಇದೆ, ಎಲ್ಲ ಇದೆ, ಹಾಗಾಗಿ ನೀವು ದೇವ್ರ ಪೂಜೆ ಮಾಡಿರಿ, ನಾವು ಅಡಿಗೆ ಮಾಡಿ ನಿಮಗೆ ಊಟಕ್ಕೆ ಹಾಕ್ತೀವಿ ಅಂಥೇಳಿ ನಮ್ಮ ಮನೆ ಸಾಮಾನೇ ತೆಗೆದುಕೊಂಡು ಹೋಗಿ ಅವನ ಮನೆಗೆ ಇದ್ದುಕೊಂಡು ಪೂಜೆ ಮಾಡಬೇಕು. ಹೀಗೆ ಮಾಡಿದರೆ ಏನೋ ಹೆಚ್ಚು ಪುಣ್ಯ ಬರ್ತದೆ. ಅನ್ನಂ ದತ್ವಾ ದ್ವಿಜೇಂದ್ರಾಯ, ಒಟ್ಟಿಗೆ ಏನು ಮಾಡಿದರು, ಏನಾದರೂ ಮಾಡಿ ನೀವು ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಬೇಕು, ದಂಪತಿಗಳಿಗೆ ಊಟಕ್ಕೆ ಹಾಕಬೇಕು, ಕುಟುಂಬಕ್ಕೆ ಊಟಕ್ಕೆ ಹಾಕಬೇಕು. ಆಗದೇ ಇದ್ದಾಗ ದಂಪತಿಗಾದರೂ ಊಟಕ್ಕೆ ಹಾಕಬೇಕು. ನಮ್ಮ ಮನೆಯಲ್ಲಿ ಕರೆದು ಊಟಕ್ಕೆ ಹಾಕಬೇಕು, ಇಲ್ಲ ನಮ್ಮ ಮನೆಯಲ್ಲಿ ಕರೆದು ಸ್ವಯಂ ಅವನಿಗೆ ಅಡುಗೆ ಮಾಡ್ಲಿಕ್ಕೆ ಹಚ್ಚಿ ಊಟಕ್ಕೆ ಹಾಕಬೇಕು, ಅಥವಾ ನಾವೇ ಅವನ ಮನೆಗೆ ಹೋಗಿ ನಮ್ಮ ಸಾಮಗ್ರಿ ತೆಗೆದುಕೊಂಡು ಹೋಗಿ ಊಟಕ್ಕೆ ಹಾಕಬೇಕು, ಅಥವಾ ಅವನ ಮನೆಗೆ ಹೋಗಿ ಅವನ ಸಾಮಗ್ರಿ ಅವನಿಗೆ ಮಾಡಿಸಿ ನಾವು ಅವನಿಗೆ ಬಡಿಸಿ ಊಟಕ್ಕೆ ಹಾಕಬೇಕು. ಒಟ್ಟಿಗೆ 4 ವಿಧವಾಗಿ ಆದರೂ ಊಟಕ್ಕೆ ಅನುಕೂಲ ಮಾಡಬೇಕು, ಮಾಡಿ ಅವನಿಗೆ ಸಂತೋಷಪಡಿಸಬೇಕು. ಹೀಗೆ ಮಾಡಿದರೆ ಭುಕ್ತ್ವಾ ಚ ತದ್ಗೃಹೇ, ಅವನು ಸಂತೋಷಪಟ್ಟ ಅಂತಾದರೆ ಸರ್ವಪಾಪೈ ಪ್ರಮುಚ್ಯತೆ. ಮಹಾಪಾತಕ ಯುಕ್ತೋಪಿ ಗಚ್ಚೇತ್ ವೈಷ್ಣವ ಮಂದಿರಂ. ಎಷ್ಟೇ ಮಹಾಪಾತಗಳವ, 5 ಪಂಚಮಹಾಪಾತಗಳಿವೆ, ಅಂತ ದೊಡ್ಡ ಪಾಪಗಳನ್ನು ಮಾಡಿದ್ದರೂ ಕೂಡ ಆ ಪಾಪದಿಂದ ಮುಕ್ತನಾಗಿ ಅವನು ವಿಷ್ಣು ಮಂದಿರಕ್ಕೆ ಹೋಗ್ತಾನೆ. ಯಾಚಯೇದ್ ವೈಷ್ಣವಸ್ಯಾನ್ನಂ ತದಭಾವೇ ಜಲಂ ಪಿಬೇತ್. ಯಾಕೆ ಹೀಗೆ ಮಾಡ್ತಾರೆ, ಯಾಕೆ ಹೀಗೆ ಕೇಳ್ತಾರೆ ಅಂದ್ರೆ, ವೈಷ್ಣವ ಅನ್ನ ಅಂದರೆ ವಿಷ್ಣು ದೇವರಿಗೆ ನಿವೇದಿತವಾದ, ಭಗವಂತನಿಗೆ ನಿವೇದಿತವಾದ ಅನ್ನ, ಇದನ್ನು ಊಟ ಮಾಡಬೇಕು, ಭಿಕ್ಷೆ ಬೇಡಿ. ಬ್ರಾಹ್ಮಣನ ಮನೆಗೆ ಹೋಗೇನೆ ಬ್ರಾಹ್ಮಣ ಭಿಕ್ಷೆ ಕೇಳಬೇಕಂತಿದೆ. ಸಿಕ್ಕವ್ರ ಮನೆಗೆ ಊಟಕ್ಕೆ ಹೋಗಿ ಅಥವಾ ಭಿಕ್ಷೆಯನ್ನು ಕೇಳಿದರೆ ಅವಾಗ ಪಾಪನೇ ಬರ್ತದೆ. ಮಾಡಿ ಏನೂ ಸಿಗಲಿಲ್ಲ ಅಂದರೆ ತದಭಾವೇ ಜಲಂ ಪಿಬೇತ್. ಆ ಊರಿಗೆ ಹೋಗಿರ್ತೀವಿ, ಅಲ್ಲಿ ವ್ಯವಸ್ಥೆ ಇರೋದಿಲ್ಲ ಅಂದರೆ ಉಪವಾಸ ಇದ್ದು ನೀರು ಕುಡಿಬೇಕು, ಹೊರತು ಬೇರೆ ಕಡೆಗೆ ಊಟ ಮಾಡಬಾರದು ಅಂತ ಹೇಳ್ತದೆ ಶಾಸ್ತ್ರ. ಇತಿ ಹಾಗೆ ದೇವರು ನಮಗೆ ಈಗಿನ ಕಾಲದಲ್ಲಿ ಉಪವಾಸ ಕೆಡುವುದಿಲ್ಲ, ಏನೋ ಒಂದು ಊಟಕ್ಕೆ ವ್ಯವಸ್ಥೆ ಮಾಡಿಬಿಡ್ತಾನೆ. ನಾವು ಅನೇಕ ಊರಿಗೆ ಹೋದಾಗ ಪರೀಕ್ಷೆನೂ ಮಾಡಾಗಿದೆ, ಆದರೆ ದೇವರು ಏನೋ ಒಂದು ವ್ಯವಸ್ಥೆ ಮಾಡ್ತಾನೆ. ಇತಿ ಜ್ಞಾತ್ವೇಹ ವಿಪ್ರೇಂದ್ರ ಸಪತ್ನೀಕಂ ದ್ವಿಜೋತ್ತಮಂ ಭೋಜಯಿತ್ವಾ ಗೃಹಂ ಗಚ್ಚೇತ್ ಮುಕ್ತೋ ಭವತಿ ವಧ್ರುವಂ. ಹೀಗೆ ಮಾಡಿದ ಅಂತಂದರೆ ಅವನು ಮುಕ್ತನೇ ಆಗ್ತಾನೆ. ಇಷ್ಟು ಕಷ್ಟ ಇದೆ. ಭೋಜನಾದ್ಯುಗುಣಂ ಪುಣ್ಯಂ ಸ್ವಯಂ ಪಾಕೆ ಕೃತೆ ದ್ವಿಜೇ. ನಾವು ಮಾಡಿದ ಅಡಿಗೆಯನ್ನು ನಾವು ಬಡಿಸಿ ಅವನಿಗೆ ಊಟಕ್ಕೆ ಹಾಕೋಕ್ಕಿಂತ ಅವನ ಕಡೆಯಿಂದ ಅಡಿಗೆ ಮಾಡಿಸಿ ಊಟಕ್ಕೆ ಅವನಿಗೆ ಹಾಕಿದರೆ 2 ಪಟ್ಟು ಪುಣ್ಯ ಅಂತ ಹೇಳಿದ್ದಾರೆ. ಇದಕ್ಕೆ ಕಥೆಯನ್ನು ಹೇಳ್ತಾರೆ. ಇವತ್ತು ದ್ವಾಪರ ಯುಗದಲ್ಲಿ ಕೊನೆ ಹಂತಕ್ಕೆ ಪಾಂಡವರೆಲ್ಲ ವನವಾಸಕ್ಕೆ ಹೋಗಿರ್ತಾರೆ. ಪ್ರತಿನಿತ್ಯ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಬೇಕು ಅಂತನ್ನುವ
ಸಂಕಲ್ಪ ಇರುತ್ತದೆ ಧರ್ಮರಾಜನಿಗೆ. ಹಾಗಾಗಿ ವನವಾಸದಲ್ಲಿಯೂ ಕೂಡ ಆ ಸಂಕಲ್ಪಕ್ಕೆ ದೇವರು ಚ್ಯುತಿ ಮಾಡುವುದಿಲ್ಲ. ವನವಾಸದಲ್ಲಿಯೂ ಸಹಸ್ರಂತು ಪ್ರತ್ಯಹಂ ಭೋಜನಂ ಭವೇತ್ ಬ್ರಾಹ್ಮಣಾನಾಂ, ಬ್ರಾಹ್ಮಣರಿಗೆ 1000 ಮಂದಿಗೆ ಊಟಕ್ಕೆ ಹಾಕ್ತಾನೆ ವನವಾಸದಲ್ಲಿ. ಅದು ವನಪರ್ವದಲ್ಲಿಯೂ ಕೂಡ ಮಹಾಭಾರತದಲ್ಲಿ ನಮಗೆ ಕೇಳಿ ಸಿಗ್ತದೆ. ಹಾಗಾಗಿ ಸಂಕಲ್ಪ ಮಾತ್ರದಿಂದ ಅವನಿಗೆ ರಾಜ್ಯದಲ್ಲಿ ಅಷ್ಟು ಜನ ಸಿಗ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಾಡಿನಲ್ಲಿ ಇಷ್ಟು ಅದ್ಭುತವಾಗಿ ಅವನು ಮಾಡ್ತಾನೆ. ಏಕಸ್ಮಿನ್ನೇವ ದಿನೇ ಮಧ್ಯಾಹ್ನಂ ಸಮಯೇ ದ್ವಿಜ. ಆಗ ಧನುರ್ಮಾಸ ಇತ್ತು. ಧನುರ್ಮಾಸದಲ್ಲಿ ಬೆಳಗ್ಗೆನೇ ಬ್ರಾಹ್ಮಣರು ಊಟ ಆಗಿತ್ತು. ಆ ಧನುರ್ಮಾಸದಲ್ಲಿ ಮಧ್ಯಾಹ್ನದಲ್ಲಿ ಒಬ್ಬ ಬ್ರಾಹ್ಮಣ ಬಂದ, ಹಸಿವೆ ಅಂತ ಹೇಳಿ. ಎಲ್ಲಿ? ಧರ್ಮರಾಜನ ಬಳಿ, ಪಾಂಡವರ ಬಳಿ ಅರಣ್ಯದಲ್ಲಿ ಬಂದ. ಅನ್ನಾರ್ಥಿ ಬ್ರಾಹ್ಮಣ ಕಶ್ಚಿತ್ ಧರ್ಮರಾಜ ಗೃಹಂ ಪ್ರತಿ. ಅನ್ನಾರ್ಥಿಯಾಗಿ, ರಾಜ ನನಗೆ ಊಟಕ್ಕೆ ಕೊಡಪ್ಪ ಏನಾದರೂ. ಈಗಿನ ಕಾಲದಂತೆ ಆಗಿನ ಕಾಲದಲ್ಲಿ ಭಿಕ್ಷೆ ಬೇಡಲಿಕ್ಕೆ ಯಾರೂ ಬಿಡೆ ಮಾಡ್ಕೊಳ್ತಾ ಇದ್ದಿಲ್ಲ. ಈಗ ಮನೆಗೆ ಹೋಗಿ ಕೇಳಲಿಕ್ಕೆ ಬಿಡೆ ಮಾಡ್ಕೊಳ್ತಾರೆ ಎಲ್ಲರೂ. ಬ್ರಾಹ್ಮಣ ನಮ್ಮೆಲ್ಲರ ವೃತ್ತಿ ಏನು? ಅನ್ನವನ್ನು ಕೇಳಬೇಕು, ಹೋಗಿ ಭಿಕ್ಷೆಯನ್ನು ಬೇಡಬೇಕು, ಶುದ್ಧವಾಗಿ ಆಹಾರ ಇರಬೇಕು. ಹಾಗಾಗಿ ಅವನು ಬಂದು ಕೇಳಿದಾಗ ಅವನು ಹೇಳ್ತಾನೆ, ದೃಷ್ಟ್ವಾತು ಧರ್ಮರಾಜಾನಂ ಅಗ್ನಿಂ ದೇಹುತ್ಯವಾಚ ಶ್ರುತ್ವಾ ತತ್. ಆಗ ಊಟ ಎಲ್ಲ ಮುಗಿದು ಬಿಟ್ಟಿತ್ತು. ಎಲ್ಲಿ ಸಾಮಾನು ಇರ್ತದೆ, ಎಲ್ಲಿ ಅನ್ನ ಇರ್ತದೆ, ಏನಿರ್ತದೆ ಅಂತ ಅನ್ನೋದು ಎಲ್ಲ ಗೊತ್ತಿದ್ದು ದ್ರೌಪದಿ ದೇವಿಗೆ. ಇವನ ಕಕ್ಕಾಬಿಕ್ಕಿ ಆದ. ಆ ಕಡೆ ಈ ಕಡೆ ನೋಡ್ತಾನೆ, ಬ್ರಾಹ್ಮಣ ಬಂದಿದ್ದಾನೆ, ಊಟಕ್ಕೆ ಹಾಕಬೇಕು. ಹಾಗಾಗಿ ದೃಷ್ಟ್ವಾಚ ಧರ್ಮರಾಜಾನಂ ಅನ್ನಂ ದೇಹಿತ್ಯುವಾಚ. ಧರ್ಮರಾಜನ ನೋಡಿ, ಅನ್ನ ಕೊಡಪ್ಪ, ನಿಂತಿದ್ದೇನೆ ಅಂತಂದಾಗ ಶ್ರುತ್ವ ತದಾ ಬ್ರವೀತ್ ವಾಕ್ಯಂ ಸ್ನಾತ್ವಾ ಗಚ್ಚ ದ್ವಿಜೋತ್ತಮ. ಅವನೇನು ವಿಚಾರ ಮಾಡಿದ? ಇಲ್ಲ, ದ್ರೌಪದಿ ಇಲ್ಲ, ಹಾಗಿಲ್ಲ, ಅನ್ನ ಮುಗಿದು ಬಿಟ್ಟಿದೆ, ಊಟ ಆಗಿದೆ ಮುಂಜಾನೆ, ನೀವ್ಯಾಕೆ ಬಂದಿರಿ ಈಗ, ಅವೆಲ್ಲ ಕೇಳಲಿಲ್ಲ. ನೀವು ಸ್ನಾನ ಮಾಡ್ಕೊಂಡು ಬನ್ನಿ ಸ್ವಾಮಿ, ಊಟಕ್ಕೆ ವ್ಯವಸ್ಥೆ ಮಾಡ್ತೀವಿ ನಾವು. ಆಯಿತು ಅಂತ ಅವನು ಹೋದ. ಇತ್ಯುಕ್ತೆ ಚ ತದಾ ವಿಪ್ರೋ ಸ್ವಯಂ ಪಾಕೆ ತ್ವಹಂ ಸತೀ. ಅವನಂದ, ಸ್ನಾನ ಮಾಡಿಕೊಂಡು ಬರ್ತೇನೆ, ಆದರೆ ನಾನು ಸ್ವಯಂ ಪಾಕಿ ಇದ್ದೇನೆ, ನನಗೆಲ್ಲ ಸಾಮಗ್ರಿಯನ್ನು ಒದಗಿಸ್ಬೇಕು ನೀವು, ನಾನು ಮಾಡ್ಕೊಂಡು ಊಟ ಮಾಡ್ತೇನೆ. ಇತ್ಯುಕ್ತೆ ಪ್ರಾಹಸನ್ ರಾಜ ಪಾಕೆ ನೈವ ದ್ವಿಜೋತ್ತಮ. ಅವನಂತಾನೆ, ಅವನು ನಗ್ತಾ ಹೇಳ್ತಾನೆ, ಹಾಗೆಲ್ಲ ಇಲ್ಲ, ನಾವು ಅಡುಗೆ ಮಾಡ್ತೇವೆ, ನಮ್ಮ ಹೆಂಡತಿ ಇದ್ದಾಳೆ ದ್ರೌಪದಿ, ಅವಳು ಅಡುಗೆ ಮಾಡಿ ಹಾಕ್ತಾಳೆ. ದ್ರೌಪದಿ ಪಾಕಕರ್ತಿ ಭೀಮಸ್ತು ಪರಿವೇಶ. ನಮ್ಮಲ್ಲಿ ನಾವು ಒಂದು ನೇಮ್ ಮಾಡ್ಕೊಂಡಿದ್ದೇವೆ, ಅಡುಗೆ ಮಾಡೋದೆಲ್ಲ ದ್ರೌಪದಿ ದೇವಿ. ಎಷ್ಟೇ ಜನ ಇದ್ದರೂ ಬಡಿಸೋನು ಭೀಮ ಪರಿವೇಶ. ಹಾಗಾಗಿ ಬ್ರಾಹ್ಮಣನಂ ಭೋಜನಂತೂ ಅಹಂ ಕರ್ತ ದ್ವಿಜೋತ್ತಮ. ನಾನು ಕೇವಲ ಕೃಷ್ಣಾರ್ಪಣ ಮಸ್ತು ಹೇಳುವನಷ್ಟೇ ನನ್ನ ಜವಾಬ್ದಾರಿ. ಅಣ್ಣನ ಆಕೆ ಅಡುಗೆ ಮಾಡ್ತಾಳೆ, ನನ್ನ ಹೆಂಡತಿ, ನಮ್ಮ ತಮ್ಮಂದ್ರೆಲ್ಲ ಬಡಿಸ್ತಾರೆ, ನಾನು ಎಲ್ಲರಿಗೆ ಊಟಕ್ಕೆ ಕೂಡಿಸಿ ಕೃಷ್ಣಾರ್ಪಣ ಮಸ್ತು ಹೇಳುತ್ತೇನೆ. ಹಾಗಾಗಿ ತಸ್ಮಾನ್ಮ ಗೃಹೇ ವಿಪ್ರ ಸಂದೇಹೋ ನೈವ ವಿದ್ಯತೆ. ಹಾಗಾಗಿ ನೀವೇ ಅಡುಗೆ ಮಾಡ್ಕೊಳ್ತೀರಂತನೂ ಸ್ವಲ್ಪ ಸಮಸ್ಯೆ ಇದೆ. ಸ್ವಯಂ ನೀವೇ ದ್ರೌಪದಿ ಸಮಾಧಾನ ಆಗೋದಿಲ್ಲ, ಅವಳೇ ಅಡುಗೆ ಮಾಡುತ್ತಾಳೆ. ಅಡುಗೆ ಮಾಡ್ಕೊಂಡ್ಮೇಲೆ ಭೀಮನೇ ಬಡಿಸೋನು. ನೀವೇ ಅಡುಗೆ ಮಾಡ್ಕೊಳ್ತೀರಿ, ನೀವೇ ಬಡಿಸ್ಕೊಳ್ತೀರಿ ಅಂತಂದರೆ ಅವರಿಬ್ಬರಿಗೂ ಅಸಮಾಧಾನ ಆಗ್ತದೆ, ಅದು ನಮ್ಮಲ್ಲಿ ಆಗೋದು ಕಷ್ಟ, ಅವ್ರು ಬರಲಿ ಅಂತ ಹೇಳಿ ಅವ್ರನ್ನ ಬ್ರಾಹ್ಮಣನನ್ನು ಧರ್ಮರಾಜ ಅಲ್ಲೇ ನಿಲ್ಲಿಸ್ಬಿಡುತ್ತಾನೆ. ನನಗೇನು ತಕರಾರಿಲ್ಲ, ನಾನು ನೀವು ಕೂಡಬೇಕಾದ ಕೃಷ್ಣಾರ್ಪಣ ಮಸ್ತು ಹೇಳ್ತೇನೆ. ಅದು ನೀವು ಅಡುಗೆ ಮಾಡಿಕೊಂಡ್ರು ಸರಿ, ಅವ್ರು ಅಡುಗೆ ಮಾಡಿಕೊಂಡ್ರು ಸರಿ, ನಂದೇನು ಸಮಸ್ಯೆ ಇಲ್ಲ. ಆದರೆ ಅಡುಗೆ ಮಾಡೋಳು ಅಕಿನ ಒಪ್ಪಂದ ಬೇಕು ಮೊದಲಿಗೆ. ಬಡಿಸವನು ಭೀಮಸೇನ, ಅವನು ಒಪ್ಪಂದ ಬೇಕು. ಹಾಗಾಗಿ ಅವರು ಬರಲಿ, ಸ್ವಲ್ಪ ಕಾಯಿರಿ ಅಂತಂದಾಗ ಎಷ್ಟೋ ಹೊತ್ತು ಪಾಪ ಕಾಯ್ತಾ ನಿಂತಿದ್ದಾನೆ ಬ್ರಾಹ್ಮಣ. ಆ ಕಾಲಕ್ಕೇನೆ ಕೃಷ್ಣನು ಬಂದ. ಅಲ್ಲಿ ಕೃಷ್ಣನು ಬಂದ. ತಸ್ಮಿನ್ ಏವ ಹಿ ಕಾಲೇತು ಕೃಷ್ಣೋ ಉಪೇತ್ಯ ನೃಪಾಂತಿಕಂ. ಕೃಷ್ಣ ನೋಡಿದ, ಯಾರೋ ಬ್ರಾಹ್ಮಣವನು ಯಾಕೆ ನಿಂತಿದ್ದಾನೆ ಇಷ್ಟೊತ್ತು? ನಾನು ಬಂದು ಈಗ ಒಂದು 10-15 ನಿಮಿಷ ಆಯಿತು, ಅದಕ್ಕಿಂತ ಮುಂಚಿಂದ ನಿಂತಿದ್ದಾನೆ, ಏನು ಅಂದಾಗ, ಇಲ್ಲ, ಅವ ಸ್ವಯಂ ಪಾಕಿ ಬ್ರಾಹ್ಮಣ. ಹಾಗೆ ಆ ಬ್ರಾಹ್ಮಣನಿಗೆ ಮತ್ತೆ ಇಲ್ಲಿ ಅವಕಾಶ ಬೇಕು, ಭೂಮಿ ಬೇಕು ಅಂತ ಹೇಳ್ತಿದ್ದಾನೆ. ಅದಕ್ಕೆ ದ್ರೌಪದಿಯವರೆಲ್ಲ ಬರಲಿ ಅಂತ ಕಾಯ್ತಾ ಇದ್ದೆ ನಾನು ಅಂದಾಗ ಕೃಷ್ಣ ಹೇಳ್ತಾನೆ, ಹಾಗಾದ್ರೆ ಅವನು ಕಳಿಸ್ಬಿಡು. ಅವರನ್ನು ಕೇಳಿ ನೀನು ಅಡಿಗೆಗೆ ಜಾಗ ಕೊಡಬೇಕು ಅಂತಂದರೆ ನಿಂದೇನಿದೆ ಇಲ್ಲಿ ಹಕ್ಕು? ಇಷ್ಟು ದೊಡ್ಡ ಅಲ್ಲ ಅವನಂತಾನೆ. ರಾಜ್ಯ ಹಸ್ತಿನಾವತಿಯಲ್ಲಿ ಇದ್ವಿ, ಅವಾಗ ಬಂದಿದ್ದ ಅಂದರೆ ವ್ಯವಸ್ಥೆ ಮಾಡ್ತಿದ್ವಿ, ನಾವೇ ಒಂದು ಗುಡಿಸಲು ಕಟ್ಕೊಂಡಿದ್ದೇವೆ, ನಮಗೆ ಇಷ್ಟಿದೆ, ನಾವೇ 1 by 1 ರೂಮ್ದಲ್ಲಿ ಇದ್ದೇವೆ, ಮತ್ತು ಅವನಿಗೇನು ಕೊಡೋದು ಜಾಗ ಅಂದಾಗ, ಹಾಗಾದ್ರೆ ಕಳಿಸ್ಬಿಡು, ಅವನಿಗೆ ನನಗೆ ಆಗೋದಿಲ್ಪ ಕೊಡಲಿಕ್ಕೆ ಅಂತ ಹೇಳಿ ಅದಕ್ಕೂ ತಯಾರಿಲ್ಲ, ಇದಕ್ಕೂ ತಯಾರಿಲ್ಲ. ಬ್ರಾಹ್ಮಣ ಸಿಟ್ಟಿಗೆ ಬರ್ತಾನೆ, ಹಾಗೆ ನಿಂದ್ರಿಸಬಾರದು ಅಂತ ಕೃಷ್ಣ ಹೇಳಿದಾಗ, ಇವಂ ಚಿತ್ತೇರ್ಹಿ ರಾಜೇಂದ್ರ ಜ್ಞಾತ್ವಾ
ಆಜ್ಞಾಂದೇ ಹಿ ದ್ವಿಜೋತ್ತಮ, ಆಜ್ಞೆ ಕೊಟ್ಬಿಡು ಅವನಿಗೆ ಹೋಗ್ಲಿಕ್ಕೆ. ಶಕ್ತಿರ್ನಾಸ್ತಿ ಸುಖಂ ಗಚ್ಚ, ನನ್ನ ಕಡೆ ಶಕ್ತಿ ಇಲ್ಲರಿಪ್ಪ ನಿಮಗೆ ಸಂತೋಷಪಡಿಸೋದು, ಹೊಟ್ಬಿಡ್ರಿ ನೀವು ಅಂತ ಹೇಳ್ರಿ. ಅವನು ಸಿಟ್ಟಿಗಾದರೂ ಬಂದು ಹೋಗ್ತಾನೆ, ಅಸಮಾಧಾನ ಮಾಡ್ಕೊಂಡಾದರೂ ಹೋಗ್ತಾನೆ, ಅಥವಾ ಅವನಿಗೆ ಶಕ್ತಿ ಬರುವಂಗೆ ದೇವರ ಅನುಗ್ರಹ ಮಾಡಲಿ ಅಂತ ಆಶೀರ್ವಾದ ಮಾಡಾದರೂ ಹೋಗ್ತಾನೆ. ಅವನಿಗೆ ಬಿಟ್ಟದ್ದು ನೀನು ಕಳಿಸ್ಬಿಡು ಅಂದಾಗ, ಇಲ್ಲ ನಮ್ಮಲ್ಲಿ ಬಂದವರಿಗೆ ಹಾಗೆ ಕಳಿಸೋದಿಲ್ಲ, ಹಾಗಾದ್ರೆ ಜಾಗ ಕೊಡು ಅವನಿಗೆ. ಎರಡೂ ಮಾಡ್ಲಿಕ್ಕೆ ತಯಾರಿಲ್ಲ, ಸುಮ್ಮನೆ ನಿಂತರೆ ಏನು ಮಾಡ್ತಿ. ಹಾಗಾಗಿ ಬೋಧನಸ್ಯ ಸಲಂ ವಿಪ್ರ ಸ್ವಯಂಪಾಕಂ ಕುರುಶ್ವ. ಆಗ ಕೃಷ್ಣನ ಮಾತನ್ನು ಕೇಳಿ ಸ್ವಯಂಪಾಕಕ್ಕೆ ಅವನಿಗೆ ಜಾಗ ಕೊಡ್ತಾನೆ. ಜಾಗ ಕೊಟ್ಟು ಆಗ ದ್ರೌಪದಿಗೆ ಹೇಳ್ತಾನೆ, ಎಲ್ಲ ಸಾಮಗ್ರಿ ಅವನಿಗೆ ಕೊಡು. ಸಂತೋಷದಿಂದ ಬ್ರಾಹ್ಮಣ ಊಟ ಮಾಡಬೇಕವನು. ಭೋಜನಸ್ಯ ಸ್ಥಳಂ ವಿಪ್ರ ಸ್ವಯಂಪಾಕಂ ಕುರುಶ್ವಥ ಸ ತತ್ತಾಸ್ತ್ವಿತಿ ರಾಜೇಂದ್ರ ಬ್ರಾಹ್ಮಣೋ ಹರ್ಷಮಾಗತಃ. ಬ್ರಾಹ್ಮಣ ಸಂತೋಷಪಟ್ಟು ಸ್ವಯಂಪಾಕಕ್ಕೆ ಸಿದ್ಧನಾಗಿ ಸ್ನಾನ ಮಾಡಿ ವಿಪ್ರೈ ಸಾಕಂ ತದಾ ವಿಪ್ರೋ ಭುಕ್ತವಾನ್ ರಾಜಮಂದಿರೆ. ಆಗ ಬ್ರಾಹ್ಮಣ ಊಟ ಮಾಡುವಾಗ ಎಲ್ಲ ಬ್ರಾಹ್ಮಣರು, ಮತ್ತು ಉಳಿದ ಬ್ರಾಹ್ಮಣರು ಬಂದಿರ್ತಾರೆ. ಎಲ್ಲ ಬ್ರಾಹ್ಮಣರು ಊಟ ಮಾಡ್ತಾರೆ, ಇವನೇ ಮಾಡಿದ ಅಡಿಗೆಯನ್ನೇ ಊಟ ಮಾಡ್ತಾರೆ. ಆಗ ಏಕಪಾತ್ರಂ ವಿಹಾಯಾಶು ಸರ್ವಾಣ್ಯುದ್ಭುತವಾನ್ ವಿಭು ವಿವಾಹಯಾಮಾಸ. ಅವಾಗ ಕೃಷ್ಣನೇ ಸ್ವಯಂ, ಎಲ್ಲರೂ ಎಂಜಲ್ಗೊಮ್ಮೆ ಯಾರು ಮಾಡಲಿ ಅಂತ ಕೂತಿರ್ತಾರೆ. ಅಷ್ಟರೊಳಗೆ ಕೃಷ್ಣನೇ ಬಂದು ಎಲ್ಲ ಬ್ರಾಹ್ಮಣರ ಎಂಜಲನ್ನು ತೆಗಿತಾನೆ, ಗಾಮ ಮಾಡ್ತಾನೆ ಕೃಷ್ಣ ಬಂದು. ಆದರೆ ಈ ಸ್ವಯಂ ಪಾಕಿಯಾದ ಬ್ರಾಹ್ಮಣ ಏನಿರ್ತಾನಲ್ಲ, ಅವನು ಎಲಿ ಮಾತ್ರ ಬಿಡ್ತಾನೆ, ತೆಗೆಯುವುದಿಲ್ಲ. ಇದ್ಯಾಕೆ ಬಿಟ್ಟಿ ನೀನು? ನಿನ್ನ ಸಲವಾಗಿ ಬಿಟ್ಟಿನಿ, ಬರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಕೈ ಕಟ್ಕೊಂಡು ನಿಂದ್ರೋದಲ್ಲ ಬಾಯಿಲಿ ಅಂತ ಹೇಳಿ ಆ ಧರ್ಮರಾಜನ ಕರೆದು ಕೃಷ್ಣ ಈ ಎಲಿ ತೆಗಿ ಅಂತ ಹೇಳ್ತಾನೆ. ಆಗ ವಿಚಿತ್ರ ನೋಡ್ರಿ ಹೇಗಿದೆ. ಇತ್ಯುಕ್ತವಂತಂ ರಾಜಾನಂ ವಿಸ್ಮಿತೋಸ್ಮಿ ಮಹಾಮತೆ ಸ್ವಯಂ ನಿರ್ವಾಹಮಾಕರೋತ್ ರಾಜ ದೃಷ್ಟ್ವಾ ಮಹಾದ್ಭುತಂ ಪಾತ್ರಾಣ್ಯನಂತ ಮಗಮತ್ ಸಹಸ್ರಂಚ ಯದಾಭವತ್. ಒಂದು ಪಾತ್ರೆ ಒಂದು ಎಲಿ ತೆಗಿತಾನೆ, ಮತ್ತೆ ಆ ಜಾಗಕ್ಕೆ ಮತ್ತೊಂದು ಎಲಿ ಬರ್ತದೆ. ನಾವು ವಿದ್ಯಾಧೀಶ ಚರಿತ್ರೆಯಲ್ಲಿ ಕೇಳ್ತೇವಲ್ಲ, ಯಾದವಾರ್ಯರ ಪ್ರಸಂಗದಲ್ಲಿ ಹಾಗಿದೆ. ಒಂದು ಎಲಿ ತೆಗಿತಾರೆ, ಮತ್ತೊಂದು ಎಲಿ ಬರ್ತದೆ, ಮತ್ತೊಂದು ಹೀಗೆ ಅನಂತಾನ್ಯಗಮತ್ ಸಹಸ್ರಂ, ಸಾವಿರಾರು ಎಲಿಗಳು ಬರ್ತದೆ. ಗಾಬರಿ ಆಗ್ತಾನೆ ಅವನು. ಏನಪ್ಪ ಸ್ವಾಮಿ ಇದು ಅಂದರೆ, ಸ್ವಯಂ ಪಾಕಿಯಾದ ವ್ಯಕ್ತಿ, ಎಲ್ಲರೂ ಸ್ವಯಂ ಪಾಕಿ ಮಾಡಿದರೆ ಇಷ್ಟು ಅದ್ಭುತ ಆಗೋದಿಲ್ಲ. ಯಾರು ಸ್ವಯಂ ಪಾಕಿ ಆಗಬೇಕು ಅಂತ ಇರ್ತದಲ್ಲ, ವಿಶಿಷ್ಟವಾದ ವ್ಯಕ್ತಿತ್ವ ಉಳ್ಳಂಥವರು, ಅವನು ಸ್ವಯಂ ಪಾಕಿ ಇದ್ದ ಅಂತ ಆದರೆ, ಅವನು ಒಬ್ಬ ಊಟ ಮಾಡಿದಂದರೆ 10,000 ಜನ ಊಟ ಮಾಡಿದ, 1,00,000 ಮಂದಿ ಬ್ರಾಹ್ಮಣ ಊಟ ಮಾಡಿದಷ್ಟು ಫಲ ಇದೆ ಅದರಲ್ಲಿ. ಅಷ್ಟು ತಪಸ್ವಿ ಅವನು, ಅಷ್ಟು ನಿಷ್ಠಾವಂತ, ಅಷ್ಟು ಜ್ಞಾನವಂತ, ಅಷ್ಟು ಶುದ್ಧ ಇದ್ದವನು, ಸದಾಚಾರಿ. ಹಾಗಾಗಿ ಸಮಾಪ್ತಿರ್ನ ಭವೇತ್ ತತ್ರ ಕೃಷ್ಣೋತ್ಯ ಇದಾನೃಪ ಏತದ್ವಾಶ್ಚರ್ಯಂ ಸಮಾಪ್ನತ್ತು ಸ್ವಯಂ ಪಾಕಿ ಮಹಾಫಲೇ. ಹಾಗಾಗಿ ಒಬ್ಬ ಮತ್ತೆ ನೀನು ಸ್ವಯಂ ಪಾಕಿಯಾದಂತಹ ಬ್ರಾಹ್ಮಣಿಗೆ ಊಟಕ್ಕೆ ಹಾಕಿದರೆ ಇಷ್ಟು ಫಲ ಇದೆ, ಅವನು ಸಾಮಾನ್ಯನಾದವನಲ್ಲ. ಏನಾಯಿತು ಅಂತಂದರೆ, ಏನಿದು ಕೃಷ್ಣ ಬಂದ, ಅವನು ಸ್ವಯಂ ಪಾಕಿಯಾದವನು ಅಡುಗೆ ಮಾಡಿಕೊಂಡ ಊಟ ಮಾಡಿದ ಅಂದರೆ, ಇಲ್ಲಿ ಕಥೆ ಬಂದಿಲ್ಲ, ಮಹಾಭಾರತದಲ್ಲಿ ಬಂದಿದೆ. ಈ ಧರ್ಮರಾಜನಿಗೆ ಸ್ವಲ್ಪ ಅಹಂಭಾವ ಬಂದಂತೆ ಇತ್ತು, ಪೂರ್ಣ ಬಂದಿದ್ದಿಲ್ಲ. ಅವನು ದೇವತೆನೇ, ಭಗವಂತನ ಶಿಷ್ಯನೇ, ಹೌದು ಸರಿನೇ. ಇಷ್ಟು ಜನಕ್ಕೂ ನಾನು ವನದಲ್ಲಿ ಇದ್ದಾಗ ಇಷ್ಟು ಜನಕ್ಕೆ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ತೀನಲ್ಲ ನಾನು ಅಂತ ಏನೋ ಮನಸ್ಸಿನಲ್ಲಿ ಬಂದಿತ್ತು. ಅದಕ್ಕೆ ಕೃಷ್ಣನೇ ಸ್ವಯಂ ಈ ಬ್ರಾಹ್ಮಣ ರೂಪದಿಂದ ಒಂದು ರೂಪದಿಂದ ಬಂದ. ಅವನು ಹಾಗೇ ನಿಂದಿಸಿದ, ಕೃಷ್ಣನೇ ಓಡಿ ಬಂದ ಮತ್ತೊಂದು ರೂಪದಿಂದ, ಅದು ಸ್ವಯಂ ಕೃಷ್ಣನಾಗಿ ಇದ್ದ. ಆ ಬ್ರಾಹ್ಮಣ ಅಂದರೆ ಬೇರೆ ಯಾರೂ ಅಲ್ಲ, ಕೃಷ್ಣನೇ. ದೇವರೇ ಬಂದು ಇವನಿಗೆ ಊಟಕ್ಕೆ ಹಾಕ್ಲಿಕ್ಕೆ ಶಕ್ತಿ ಇಲ್ಲ ನಿನಗೆ, 1000 ಮಂದಿಗೆ ಊಟಕ್ಕೆ ಹಾಕ್ಲಿಕ್ಕಲ್ಲ, ಒಬ್ಬ ಬ್ರಾಹ್ಮಣನಿಗೂ ನಿನಗೆ ಹಾಕ್ಲಿಕ್ಕೆ ಶಕ್ತಿ ಇಲ್ಲ ಅಂತನ್ನೋದನ್ನು ಪ್ರಕಟ ಮಾಡಿ ತೋರಿಸಿದ್ದ ದೇವರು. ಆಗ ದೇವರೇ ಬಂದು ಆ ದೇವರ ಅನುಗ್ರಹ ಮಾಡಿದ್ದಕ್ಕೆ ಅವನಿಗೆ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕುವ ಶಕ್ತಿ ಬಂತು. ಶಕ್ತಿ ಬಂದ ಮೇಲೆ ಆ ಉಳಿದೆಲ್ಲ ಬ್ರಾಹ್ಮಣರ ಎಂಜಲಗಾಮ ಮಾಡಿದರೆ ಇವೊಂದು ಎಂಜಲಗಾಮ ಮಾಡಲಿಕ್ಕೆ ಅವನಿಗೆ ಶಕ್ತಿ ಇಲ್ಲ, ಯಾಕೆಂದ್ರೆ ಅಷ್ಟು ಜನ ಬ್ರಾಹ್ಮಣರ ಊಟ ಆಗಿದೆ ಅಲ್ಲಿ ಅಂತ ಭಗವಂತ ತೋರಿಸ್ತಾನೆ. ಹಾಗಾಗಿ ಸ್ವಯಂ ಪಾಕಿಯಾದ ಬ್ರಾಹ್ಮಣನೂ ಉತ್ತಮ, ಅಥವಾ ಮನೆಯಲ್ಲಿ ಹೋಗಿ ತಾನು ಅಡಿಗೆ ಮಾಡಿ ಹಾಕಿದರೂ ಉತ್ತಮ, ಸ್ವಯಂ ತನ್ನ ಮನೆಗೆ ಕರೆದು ಬ್ರಾಹ್ಮಣಿಗೆ ದಂಪತಿಗಳಿಗೆ ಊಟಕ್ಕೆ ಹಾಕಿದರೂ ಉತ್ತಮ. ಏನು ಪಕ್ಷದಲ್ಲಿ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಅವ್ರ ಮನೆಗೆ ಹೋಗಿ ಆದರೂ ಊಟಕ್ಕೆ ಹಾಕಿ ಅವರಿಗೆ ಸಮಾಧಾನಗೊಳಿಸಿ, ಧನುರ್ಮಾಸದಲ್ಲಿ ಮಾತ್ರ ಈ ಎಲ್ಲ ದಾನಗಳನ್ನು, ಊಟವನ್ನು, ಭಕ್ಷ್ಯಗಳನ್ನು ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಬೇಕು ಅಂತಿದೆ. ಧನುರ್ಮಾಸಸ್ಯ ಮಾಹಾತ್ಮ್ಯಂ ಶುದ್ವಾ ಮೋಕ್ಷಮಮಾಪ್ನುಯಾತ್. ಯಾರು ಧನುರ್ಮಾಸದ ಮಹಾತ್ಮ್ಯವನ್ನು ಕೇಳ್ತಾರೋ ಅವರು ಮುಕ್ತಿಯನ್ನು ಹೊಂದುತ್ತಾರೆ. ಶ್ರೇಷ್ಠವಾದ ಈ ಧನುರ್ಮಾಸದಲ್ಲಿ
ಪ್ರತಿ ಬಾರಿ ನಾವು ಧನುರ್ಮಾಸದ ಮಹಾತ್ಮ್ಯವನ್ನು ಕೇಳ್ತೇವೆ. ಹಾಗೆ ಈ ಬಾರಿಯೂ ಕೇಳಿದ್ದೇವೆ. ಕೇಳಿದಂಥ ನಿಮಗೆ, ನಮಗೆ ಎಲ್ಲರಿಗೂ ಭಗವಂತ ವಿಶಿಷ್ಟವಾದ ಕರ್ತೃತ್ವ ಶಕ್ತಿಯನ್ನು ಕೊಟ್ಟು ಅನ್ನದಾನವನ್ನು ಮಾಡುವ, ವಿದ್ಯಾದಾನವನ್ನು ಮಾಡುವ, ಪಾಠ ಪ್ರವಚನದಲ್ಲಿ ಆಸಕ್ತಿಯನ್ನು ಬೆಳೆಸುವ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಕೇಳ್ತಾ, ಇನ್ನು ಜ್ಞಾನಾದಿಗಳಲ್ಲಿ ಆಸಕ್ತಿಯನ್ನು ಭಗವಂತ ಅವಶ್ಯವಾಗಿ ಇತೋಪಿ ಅಧಿಕವಾಗಿ ಕೊಡಲಿ ಅಂತ ಕೇಳ್ತಾ ಈ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣು ಸ್ತೃಪ್ತಿಕರ ಸದಾ.